ಹಲೋ ಫ್ರೆಂಡ್ಸ್, ನಾನಿವಾಗ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಒಂದು 3 ಹಾಗಲಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ಲೈಟಾಗಿ ತೆಗೆದು ಬೀಜ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಒಂದು 1/4 kg ಬೆಲ್ಲ, ಇದು ಗೊಜ್ಜು ಥರ ಸ್ವೀಟ್ ಹಾಕ್ಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ಬೆಲ್ಲ 2, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಹಿಂಗೆ ಆಮೇಲೆ ಅರಿಶಿನ ಪುಡಿ ಇದು ಹಾಕಲೇಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಹಿಂಗೆ ಇದಕ್ಕೆ ಈ ಥರ ಸ್ವಲ್ಪ ನೀರು ಬರೋ ತನಕ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಸ್ವಲ್ಪ ಅಂಪೆಕಾಯಿ ಇದ್ದರೂ ಹಾಕ್ಕೋಬೋದು, ಇಲ್ಲ ಹುಣಸೆಹಣ್ಣು ನೀರು ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್. ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಹೀಗೆ ಹುಣಸೆಹಣ್ಣು, ಅರಿಶಿನ ಪುಡಿ, ಬೆಲ್ಲ, ಹಾಗಲಕಾಯಿ 3 ಮಿಕ್ಸ್ ಮಾಡಿ ಈ ಥರ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕ್ಬಿಟ್ಟು 2 ವಿಸಿಲ್ ಹಾಕ್ಕೊಂಬಿಡ್ಬೇಕು. ಓಕೆ, ಇವಾಗ ಈ ಕಡೆ ನಾನು ಮಸಾಲ ರೆಡಿ ಮಾಡ್ಕೊಳ್ಳೋಕೆ ಹೇಳ್ತೀನಿ. 1 ಕಪ್ಪು ತೆಂಗಿನಕಾಯಿ ತುರಿನ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ. ತೆಂಗಿನಕಾಯಿ ಹುರಿದಿದ್ದೀನಿ. ಇವಾಗ ಈ ಥರ ಹಣ್ಣಾಗೋ ತನಕ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಜೀರಗ ಹಾಕ್ಬೇಕು, ಹುರಿದಿರೋದು. ಬೆಲ್ಲ ಹಾಕ್ತೀವಲ್ಲ, ಸ್ವಲ್ಪ ಮೆಂತ್ಯ ಹಾಕ್ಕೊಂಬಿಡ್ಬೇಕು. ಆಮೇಲೆ ಕಾಳು ಮೆಣಸು ಪೌಡ್ರ್ ಹಾಕ್ಕೊಂಬಿಡ್ಬೇಕು. ಪೌಡ್ರ್ ಆದರೂ ಹಾಕ್ಕೋಬೋದು, ಕಾಳಾದರೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು. ಆಮೇಲೆ ಹುರಿದಿರೋದು ಬ್ಯಾಡಗೆ ಮೆಣಸು ಹಾಕ್ಕೊಂಬಿಡ್ಬೇಕು ಮಸಾಲೆ. ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ಆರಕ್ಕೆ ಇಟ್ಕೊಂಬಿಡಿ. ಈ ಥರ ನುಣ್ಣಕ್ಕೆ ರುಬ್ಕೊಂಡ್ಬಿಡ್ಬೇಕು ಮಸಾಲಾನ. ಆಮೇಲೆ ನೀವು ಕುಕ್ಕರಲ್ಲಿ ಇಟ್ಟಿದ್ದೀರಲ್ಲ ಹಾಗಲಕಾಯಿನ ಓಪನ್ ಮಾಡಿ ಈ ಥರ ಬೆಂದಿರುತ್ತೆ. ಒಂದು ಬಾಣಲೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಚಟಪಟ ಹುರಿಬೇಕು. ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಬೇಕು ಒಗ್ಗರಣೆಗೆ. ಈರುಳ್ಳಿ ಏನೂ ಬೇಡ. ಸ್ವಲ್ಪ ಫ್ರೈ ಆದಮೇಲೆ ಕುಕ್ಕರ್ಗೆ ಹಾಕಿಲ್ಲ ಹಾಗಲಕಾಯಿ ಇದು ಹಾಕ್ಕೊಂಡ್ಬಿಡಿ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಎಣ್ಣೆಲೆ ಈ ಥರ ಸ್ವಲ್ಪ ಕುದಿ ಬಂದಮೇಲೆ ಮಿಕ್ಸಿ ಜಾರ್ಗೆ ರುಬ್ಬಿಟ್ಟಿದ್ರಲ್ಲ ಈ ಮಸಾಲ ಹಾಕ್ಕೊಂಬೇಕು. ಹಾಕ್ಬಿಟ್ಟು ಸ್ವಲ್ಪ ಹದ ಮಾಡ್ಕೊಂಬಿಡಿ. ಇವಾಗ ಉಪ್ಪು ಎಲ್ಲ ಟೇಸ್ಟ್ ನೋಡಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಇದು ನೋಡಿ ಫ್ರೆಂಡ್ಸ್, ಈ ಥರ ಹದ ಬರೋ ತನಕ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಡ್ರೈ ಆಗೋ ತನಕ ಬಿಸ್ತಾನೆ ಇರಬೇಕು. ಇದು ನೀವು 15 ದಿವಸ 1 ತಿಂಗಳು ಔಟ್ಸೈಡ್ ಇಟ್ಕೊಂಡ್ರು ಏನೂ ಆಗಲ್ಲ. ಗಂಜಿ ಜೊತೆ ಮೊಸರನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗಲಕಾಯಿ ಇದು ಗೊಜ್ಜು ಟೈಪ್ ಬರೋ ತನಕ ಕುದಿಸ್ಬೇಕು ಚೆನ್ನಾಗೆ. ತುಂಬ ಟೇಸ್ಟಿ. ಥ್ಯಾಂಕ್ ಯು.